ನಮಸ್ತೆ. ಯೋಗ ಥೆರಪಿ ಮತ್ತೆ ಅಕ್ಯುಪಂಕ್ಚರ್ ಟ್ರೀಟ್‌ಮೆಂಟ್‌ಗಳಿಂದ ಹೇಗೆ ಪೇನ್ ಮ್ಯಾನೇಜ್‌ಮೆಂಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಅಕ್ಯುಪಂಕ್ಚರ್ ಅಂದ್ರೆ ಸೂಜಿ ಚಿಕಿತ್ಸೆ. ನಮಗಿರುವಂತಹ ಕತ್ತು ನೋವು, ಬೆನ್ನೋವು, ಕಳ್ಳಿ ನೋವು ಅಥವಾ ಮೈಗ್ರೇನ್ ಹೆಡ್‌ಏಕ್ ಇದ್ದಾಗ ಸೂಜಿ ಚಿಕಿತ್ಸೆಯಿಂದ ನೀವು ನಿಮ್ಮ ಹೆಡ್‌ಏಕ್‌ನ ಅಥವಾ ಎಲ್ಲಾ ತರದ ಪೇನ್‌ಗಳನ್ನ ಕಡಿಮೆ ಮಾಡ್ಕೋಬಹುದು. ಸೂಜಿ ಚಿಕಿತ್ಸೆ ಅಂದ್ರೆ ಕೆಲವೊಂದು ಸೂಜಿಗಳನ್ನ ಅಕ್ಯುಪಂಕ್ಚರ್ ಪಾಯಿಂಟ್ ಅಥವಾ ನಿಮ್ಮ ನೋವಿರೋ ಜಾಗಕ್ಕೆ ಚುಚ್ತೀವಿ. ಅದಾದ ನಂತರ ಅವಶ್ಯಕತೆ ಇದ್ದಲ್ಲಿ ಕೆಲವೊಂದು ಸ್ಟಿಮ್ಯುಲೇಷನ್ ಮೆಥಡ್ ಕೂಡ ಯೂಸ್ ಮಾಡ್ತೀವಿ. ಇದನ್ನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ನೈಸರ್ಗಿಕವಾಗಿ ಪೇನ್ ಫ್ರೀ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಅದರಿಂದ ನಿಮ್ಗೆ ಪೇನು ಕೂಡ ಕಡಿಮೆ ಆಗುತ್ತೆ. ಈ ಅಕ್ಯುಪಂಕ್ಚರ್ ಅಭ್ಯಾಸದ ನಂತರ ನೀವು ಯೋಗ ಥೆರಪಿ ಮಾಡೋದ್ರಿಂದ ಅಂದ್ರೆ ಪ್ರತಿನಿತ್ಯ ಯೋಗ ಅಭ್ಯಾಸಗಳು, ಆಸನಗಳು, ರಿಲ್ಯಾಕ್ಸೇಷನ್ ಟೆಕ್ನಿಕ್, ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ನಿಮ್ಮ ಎಲ್ಲಾ ಮಾಂಸಖಂಡಗಳು ಕೂಡ ಶಕ್ತಿ ಆಗೋದ್ರಿಂದ ಮುಂದೆ ಬರುವಂತಹ ಪೇನ್ ಅನ್ನ ಅಥವಾ ಈಗಿರುವ ಪೇನ್ ಅನ್ನು ಕೂಡ ಮ್ಯಾನೇಜ್ ಮಾಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ವಿವೇಕಾನಂದ ಹೆಲ್ತ್ ಲೋಗೋನ ಸಂಪರ್ಕಿಸಿ. ಥ್ಯಾಂಕ್ ಯು.